ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಸಂಜೆ ಲಾಗ್ ಆಗಿರುತ್ತೆ. ಮಂಗಳವಾರ ಸಂಜೆ 4 ಗಂಟೆಯಿಂದನೇ ಇವತ್ತು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಮಳೆ ಬೇರೆ ಕಡಿಮೆ ಇತ್ತು. ಹಾಗೆ ಮನೆಯಲ್ಲಿ ಒಂದು ಸ್ವಲ್ಪ ಜೋಳದಿಟ್ಟು ಅದೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಜೋಳನೆಲ್ಲ ಕ್ಲೀನ್ ಮಾಡಿಕೊಂಡು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕಾಗಿತ್ತು. ಹಾಗಾಗಿ ಇವತ್ತು 4 ಗಂಟೆಗೆಲ್ಲ ಇಲ್ಲಿ ಜೋಳನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು 5 ಗಂಟೆ ಹಂಗೆ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಬಂದ್ರೆ ನನಗೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಒಂದು 2-3 kg ಆಗೋಷ್ಟು ಮಾತ್ರ ಜೋಳ ಇತ್ತು. ಜೋಳ ಖಾಲಿಯಾಗಿದೆ. ನಾವು ಸಾಮಾನ್ಯವಾಗಿ ಊರಿಂದನೇ ತೊಗೊಂಡು ಬರ್ತೀವಿ. ಒಂದು ಸರಿನೂ ಇಲ್ಲಿ ಬೆಂಗಳೂರಲ್ಲಿ ತೊಗೊಂಡು ಬಂದಿಲ್ಲ. ಈ ಸರಿ ನೋಡಬೇಕು, ಬೆಂಗಳೂರಲ್ಲಿ ತೊಗೊಂಡು ಬಂದು ಒಂದು ಸರಿ ರೊಟ್ಟಿ ಮಾಡಬೇಕು ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ನಾವೇ ಬೆಳೆದಿರುವಂತಹ ಜೋಳ, ಹಾಗಾಗಿ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ನಾನು ಬೆಂಗಳೂರಿಗೆ ಬಂದಾಗಿಂದ ನಾನು ನಮ್ಮ ಊರಿನ ಜೋಳನೇ ತೊಗೊಂಬಂದು ರೊಟ್ಟಿ ಮಾಡ್ತಾ ಇರೋದ್ರಿಂದ ಈ ಸರಿ ಹೊರಗಡೆಯಿಂದ ತೊಗೊಂಬರ್ಬೇಕು. ಗೊತ್ತಿಲ್ಲ ರೊಟ್ಟಿ ಯಾವ ಥರ ಆಗುತ್ತೆ ಅಂತ. ಇನ್ನು ನೀಟಾಗೆಲ್ಲ ಜೋಳನ ಕ್ಲೀನ್ ಮಾಡಿಕೊಂಡು ಮಿಲ್ಲಿಗೆ ಹಾಕ್ಸ್ಕೊಂಬಂದ್ಮೇಲೆ ಇನ್ನು ನೈಟ್ ಇವತ್ತು ಸಾಂಬಾರು ಮಾಡಬೇಕಾಗಿತ್ತು. ಮೊಳಕೆ ಕಟ್ಟಿರೋ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮುದ್ದೆ ಮಾಡಬೇಕಾಗಿತ್ತು ಅಂತ ಹೇಳಿ. ಹಾಗಾಗಿ ಇಲ್ಲಿ ಮೊಳಕೆ ಕಟ್ಟಿರೋ ಸಾಂಬಾರಿಗೆ ಮಸಾಲೆಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನಾನು ಕಾಯಿನ ಒಡೆದ್ಬಿಟ್ಟು ಮೇಲ್ಗಡೆ ಫ್ರೀಝರಲ್ಲಿ ಇಟ್ಬಿಟ್ಟಿರ್ತೀನಿ. ಅಂದರೆ ಒಂದೊಂದು ಸರಿ ತುರಿದಿಟ್ಟಿರ್ತೀನಿ, ಒಂದೊಂದು ಸರಿ ಈ ಥರ ಪೀಸಾಗಿ ಮಾಡಿಟ್ಟಿರ್ತೀನಿ. ಇನ್ನು ಅದನ್ನು ತೆಗೆದು ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿಟ್ಟಿದ್ದೆ. ಇವಾಗ ಅದನ್ನು ಸಹ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಾಯಿ ಆದರೆ ತುರ್ಕೊಂಬಿಡ್ಬೋದು, ಈ ಥರ ಪೀಸ್ ಆದರೆ ತುರಿಯೋದಕ್ಕೆ ಅಷ್ಟೊಂದು ಚೆನ್ನಾಗಾಗಲ್ಲ ಅಂತೇಳಿ ಇಲ್ಲಿ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಮಿಕ್ಸಿ ಜಾರ್ಗೆ ಬೇಗನೆ ನುಣ್ಣಗಾಗೋದಿಲ್ಲ. ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಲ್ಗೆ ಹೋದಾಗ ಸೊಪ್ಪು ತೊಗೊಂಡು ಬಂದಿದ್ದೆ. ಅದನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ಇವತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಆ ಸೊಪ್ಪನ್ನು ಸಹ ಇಲ್ಲಿ ನೀಟಾಗಿ ತೊಳೆದು ಇಟ್ಕೊತಾ ಇದ್ದೀನಿ. ಇವಾಗ ಸಾಂಬಾರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿರೋಂತಹ ಸೊಪ್ಪನ್ನೆಲ್ಲ ಆಮೇಲೆ ಬಿಡಿಸ್ಕೋಬೇಕು. ಮೊದಲು ಅಡುಗೆ ಮಾಡ್ಕೊಂಬಿಟ್ರೆ ಆಮೇಲೆ ಇನ್ನು ಕೂತ್ಕೊಂಡು ಸೊಪ್ಪನ್ನ ಬಿಡಿಸ್ಕೊಂಡ್ರೆ ಆಯಿತು ಅಂತೇಳಿ ಇವಾಗ ಸಾಂಬಾರಿಗೆ ಎಷ್ಟು ಬೇಕು ನೋಡಿ ಇಲ್ಲಿ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ. ಅದನ್ನ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಇನ್ನು ಅದನ್ನು ಸಹ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ನೈಟ್ ಅಡುಗೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ನನಗೆ ಬೇಜಾರಾಗಿಬಿಡುತ್ತೆ. ಯಾಕೆಂದರೆ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಪರವಾಗಿಲ್ಲ, ಬೇಗ ಮಾಡ್ಕೊಂಬಿಡ್ಬೋದು. ಇವತ್ತು ಏನು ಅಡುಗೆ ಮಾಡೋದು ಅಂತಲೇ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಸಾಮಾನ್ಯವಾಗಿ ನಮ್ಮ ಮನೇಲಿ ಚಪಾತಿ ಅಥವಾ ರೊಟ್ಟಿ ಮಾಡೋದು, ಮುದ್ದೆ ಮಾಡೋದೇ ಇಲ್ಲ. ಹಾಗಾಗಿ ನಾರ್ಮಲಾಗಿ ನಾನು ರೊಟ್ಟಿ ಚಪಾತಿಗೆ ಪಲ್ಯ ಒಂದು ಆಗಿರುತ್ತೆ. ಆದರೆ ಇವತ್ತು ಮುದ್ದೆ ಮಾಡೋದ್ರಿಂದ ಸಾಂಬಾರು ಸಹ ಮಾಡಬೇಕಾಗಿತ್ತಲ್ವ. 5 ಗಂಟೆವರೆಗೂ ಸುಮ್ಮನೆ ಕೂತ್ಕೊಂಡು 5 ಗಂಟೆ ಮೇಲೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡಿ ಮೊನ್ನೆ ಮೊಳಕೆ ಕಟ್ಸಿರೋಂತಹ ಕಾಳಿತ್ತು ಮನೆಯಲ್ಲಿ. ಇನ್ನು ಕಾಳಿದೆ ಅಲ್ಲ ಅಂತೇಳ್ಬಿಟ್ಟು ಕಾಳು ಸಾಂಬಾರೇ ಮಾಡಿದರೆ ಆಯಿತು ಅಂತ ಹೇಳಿ ಇನ್ನು ಟೈಮ್ ಆಲ್ರೆಡಿ 6:30 ಹತ್ರ 7 ಗಂಟೆ ಆಗೋಕ್ಕೆ ಬಂದಿತ್ತು. ಇನ್ನು ಆವಾಗ ಇಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಅಡುಗೆ ಮನೆಗೆ ಬಂದಿದ್ದೆ. ಲೇಟಾಗಿ ಅಡುಗೆ ಮಾಡೋಕ್ಕೆ ಬಂದುಬಿಟ್ರೆ ಬೇಜಾರಾಗಿಬಿಡುತ್ತೆ. ಆಗ ಕೆಲಸಗಳು ಬೇಗ ಆಗೋದಿಲ್ಲ. ಅಡುಗೆ ಕೆಲಸ ಲೇಟಾದರೆ ಊಟ ಮಾಡೋದು ಸಹ ಲೇಟಾಗುತ್ತೆ. ಇನ್ನು ಊಟ ಆದರೆ ಅಡುಗೆ ಮನೆ ಕ್ಲೀನಿಂಗು ಸಹ ಲೇಟಾಗಿಬಿಡುತ್ತೆ. ಹಾಗಾಗಿ ಇವತ್ತೊಂದು ಸ್ವಲ್ಪ ನಿಧಾನಕ್ಕೇ ಮಾಡಿಕೊಂಡು ಇನ್ನೇನು ಮಾಡೋದು, ಆಲ್ರೆಡಿ ಲೇಟೇ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಅದೆಲ್ಲ ಆದಮೇಲೆ ಸೊಪ್ಪು ಸಹ ಇಲ್ಲಿ ಕಟ್ ಮಾಡಿ ನಾವು ಕಾಳು ಸಹ ಒಂದು ಸ್ವಲ್ಪ ಫ್ರಿಜ್ಜಿಗೆ ಇಟ್ಟಿದ್ದೆ ಅಲ್ವಾ, ಅದನ್ನು ಒಂದು ಸ್ವಲ್ಪ ನೀಟಾಗಿ ತೊಳ್ಕೊಂಡು ಇಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನು ನಾನು ಇವತ್ತು ಕಾಳು ಸಾಂಬಾರನ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಸ್ಲೈಸ್ ಆಗೋದ್ರು ಕಟ್ ಮಾಡ್ಕೋಬೋದು, ಚಿಕ್ಕದಾದರೂ ಕಟ್ ಮಾಡ್ಕೋಬೋದು. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಫ್ರೈ ಮಾಡುವಾಗ ಬೇಗ ಫ್ರೈ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೇ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಶುಂಠಿ ಪ್ರಮಾಣ ಕಡಿಮೆ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ನೋಡ್ಬಿಟ್ಟು ನೀವು ಇಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಪ್ರಮಾಣನ ಜಾಸ್ತಿ ಮಾಡ್ಕೋಬಹುದು. ಇನ್ನು ಶುಂಠಿ ಬೆಳ್ಳುಳ್ಳಿ ಹಾಕಿದ ನಂತರ ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಇದ್ರ ಜೊತೆಗೇ ಚಕ್ಕೆ, ಲವಂಗ, ಹಾಗೆ ಕಾಳು ಮೆಣಸು, ಧನಿಯಾ ಕಾಳು ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈ ಸಾಂಬಾರಿಗೆ ಒಂದು ಸ್ವಲ್ಪ ಧನಿಯಾ ಕಾಳು ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 3 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಹಾಗೆ ಒಂದು 3 ಲವಂಗ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಒಂದು 10ರಿಂದ 15 ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಖಾರ ತಿಂತೀವಿ ಅಂದರೆ ನೀವು ಇಲ್ಲಿ ಕಾಳು ಮೆಣಸನ್ನ ಜಾಸ್ತಿ ಹಾಕ್ಕೋಬೋದು. ಯಾಕಂದರೆ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಸಹ ಸೇರಿಸ್ತಾ ಇರೋದ್ರಿಂದ ಕಾಳು ಮೆಣಸನ್ನ ಕಡಿಮೆ ತೊಗೊಂಡಿದ್ದೀನಿ. ಇನ್ನು ಒಂದು 3 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಹುರಿಗಡ್ಲೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಈ ಹುರಿಗಡ್ಲೆ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗಾಗಿ 1 ಸ್ಪೂನು ಹುರಿಗಡ್ಲೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ಇದ್ರ ಜೊತೆಗೆ ಒಂದು 5 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಚಿಕ್ಕದಿಕ್ಕಿತ್ತು, ಹಾಗೆ ಒಂದು ಸ್ವಲ್ಪ ಎಳೆಯಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು 5ನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರ ನೋಡಿಬಿಟ್ಟು ಮೆಣಸಿನ್ಕಾಯಿ ಹಾಗೆ ಕಾಳು ಮೆಣಸನ್ನ ಸೇರಿಸ್ಕೊಳ್ಳಿ.
ಹಾಗೆ ಇದ್ರ ಜೊತೆಗೆ ಒಂದೇ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನಾಟಿ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಆಪಲ್ ಆದರೆ ಎರಡನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾನು ಹುಣಸೆಹಣ್ಣು ಬಳಸ್ತಾ ಇರೋದ್ರಿಂದ ಒಂದೇ ಒಂದು ನಾಟಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ಒಂದು ಹಿಡಿ ಆಗೋಷ್ಟು ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಥರ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಚಕ್ಕೊತ್ತ, ಹಾಗೆ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊಪ್ಪು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಒಂದ್ಸರಿ ಹಾಕ್ಬಿಟ್ಟು ಮಾಡಿ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇನ್ನು ಸೊಪ್ಪು ಹಾಗೆ ಟೊಮೆಟೊನೂ ಸಹ ಇಲ್ಲಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸೊಪ್ಪು ಒಂದು ಸ್ವಲ್ಪ ನೀಟಾಗಿ ಕರಗಬೇಕು ಎಣ್ಣೆಯಲ್ಲೇ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇವಾಗ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾವು ಕಾಯಿನ ಲಾಸ್ಟಲ್ಲೇ ಸೇರಿಸ್ಕೋಬೇಕಾಗತ್ತೆ, ಮೊದಲಿಗೆ ಸೇರಿಸ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಕಾಯಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೇ ಗೋಲಿ ಆಕಾರದಷ್ಟು ಹುಣಸೆಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ ಹುಣಸೆಹಣ್ಣನ್ನು ಸಹ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಅಂತ ಹೇಳಿ. ನಿಮಗೆ ಬೇಡ ಅಂದರೆ ನೀವಿಲ್ಲಿ ಹುಣಸೆಹಣ್ಣನ್ನು ಸಹ ಸ್ಕಿಪ್ ಮಾಡ್ಕೋಬೋದು. ಈ ಥರ ಮೊಳಕೆ ಕಾಳು ಸಾಂಬಾರಿಗೆ ಅದಕ್ಕೆಲ್ಲ ಒಂದು ಸ್ವಲ್ಪ ಹುಳಿ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಹುಣಸೆಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇವಾಗ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಪುದೀನ ಹಾಗೆ ಕೊತ್ತಂಬರಿ ನಾವೇನು ಫ್ರೈ ಮಾಡ್ಕೊಳ್ಳೋಂತಹ ಅಗತ್ಯತೆ ಇಲ್ಲ. ಹಾಗಾಗಿ ಅದನ್ನು ಸಹ ನಾನು ಲಾಸ್ಟಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿದ್ದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೋಬೇಕಾಗತ್ತೆ. ಗಸಗಸೆನೂ ಅಷ್ಟೇ ನಾನಿಲ್ಲಿ ಲಾಸ್ಟಲ್ಲೇ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ತವ ಬಿಸಿ ಇರುತ್ತಲ್ವ, ಅದೇ ಬಿಸಿಗೆ ಅದು ಸಹ ನೀಟಾಗಿ ಹುರ್ಕೊಂಡ್ಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿ ಗಸಗಸೆ ಸೇರಿಸಿದ ನಂತರ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಇದು ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾವೇನು ಹುರ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಪೂರ್ತಿಯಾಗಿ ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ಯಾವುದೇ ಅಚ್ಕಾರದ ಪುಡಿ ಆಯಿತು ಹಾಗೆ ಸಾಂಬಾರು ಪುಡಿ ಆಯಿತು ಏನೂ ಬಳಸ್ತಾ ಇಲ್ಲ. ಇವಾಗ ಏನು ಮಸಾಲ ಹಾಕಿದ್ದೀವಲ್ವ ಇದೇ ಮಸಾಲೆನೇ ಸಾಕಾಗುತ್ತೆ ನಮಗೆ ಸಾಂಬಾರಿಗೆ. ಹಾಗಾಗಿ ನಾನು ಇದನ್ನು ಮೊದಲಿಗೆ ಹಾಗೆ ರುಬ್ಕೊಂಬಿಡ್ತೀನಿ. ಯಾಕಂದರೆ ನಾನಿಲ್ಲಿ ಕಾಯಿನ ಕಟ್ ಮಾಡಿ ಹಾಕಿರೋದ್ರಿಂದ ನೀರು ಹಾಕ್ಬಿಟ್ಟು ರುಬ್ಬಿಟ್ರೆ ನುಣ್ಣಗಾಗೋದಿಲ್ಲ. ಹಾಗಾಗಿ ಮೊದಲಿಗೆ ಹಾಗೆ ರುಬ್ಕೊಂಡು ಅದಾದ ನಂತರ ಇಲ್ಲಿ ನೀರು ಹಾಕಿ ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಈ ಥರ ಕಾಣ್ತಾ ಇದೆ, ಪೂರ್ತಿಯಾಗಿ ನುಣ್ಣಗಾಗಿದೆ. ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ ಅಂದರೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿರುತ್ತೆ. ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಂಬಿಡೋಣ. ಹಾಗೆ ಇಲ್ಲಿ ನಾನು ಮತ್ತೆ ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವತ್ತು ಕುಕ್ಕರಲ್ಲೇ ಸಾಂಬಾರು ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ಇಟ್ಕೊಂಡಿದ್ದೀನಿ. 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ಥರ ಕಾಳು ಸಾಂಬಾರಿಗೆಲ್ಲ ಒಂಚೂರು ಎಣ್ಣೆ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೆಯಲ್ಲಿ ಎಣ್ಣೆ ಅಷ್ಟಾಗಿ ಜಾಸ್ತಿ ಇದ್ದರೆ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಡಿಮೆ ಹಾಕ್ಕೊತಾ ಇದ್ದೀನಿ ಎಣ್ಣೆನ. ಇನ್ನು ಎಣ್ಣೆ ಕಾದಾದ ನಂತರ ಇದಕ್ಕೆ ಜೀರಿಗೆ ಹಾಗೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಬೇಕಾದರೆ ತರಕಾರಿನೂ ಸಹ ಸೇರಿಸ್ಕೋಬೋದು. ಈರುಳ್ಳಿ, ಟೊಮೆಟೊ ಹಾಗೆ ಬದನೆಕಾಯಿ, ಆಲೂಗಡ್ಡೆ, ನಿಮ್ಗೆ ಏನು ತರಕಾರಿ ಬೇಕೋ ಅದೆಲ್ಲ ಸೇರಿಸ್ಕೊಂಡು ನೀವು ಸಾಂಬಾರನ್ನ ಮಾಡ್ಕೋಬೋದು. ನಾನು ಯಾವಾಗಲೂ ಮೊಳಕೆ ಕಟ್ಟಿರೋ ಸಾಂಬಾರಿಗೆ ಬದನೆಕಾಯಿ ಅದೆಲ್ಲ ಹಾಕಿ ಮಾಡ್ತೀನಿ. ಇವತ್ತು ಪ್ಲೇನಾಗಿ ಹಾಗೆ ಮಾಡೋಣ ಅಂತ ಹೇಳಿ ಇವತ್ತು ಜೀರಿಗೆ ಹಾಗೆ ಸಾಸಿವೆ ಕರಿಬೇವು ಅಷ್ಟೇ ಒಗ್ಗರಣೆ ಕೊಟ್ಬಿಟ್ಟು ಹಾಗೆ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಮನೇಲಿ ಕಟ್ಟಿರುವಂತಹ ಮೊಳಕೆ ಕಟ್ಟಿರೋ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಹುರುಳಿಕಾಳು ಹಾಗೆ ಹೆಸರು ಕಾಳು, ಮಡಿಕೆ ಕಾಳನ್ನ ಸೇರಿಸ್ಬಿಟ್ಟು ಇಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇನ್ನು ಕಾಳು ಸಹ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗಿದ್ದ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಆವಾಗಲೇ ನಾನು ಸೊಪ್ಪನ್ನ ಕಟ್ ಮಾಡಿಟ್ಟಿರೋಂತಹ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. 1 ಹಿಡಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ 2 ಹಿಡಿ ಆಗೋಷ್ಟು ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವಿಲ್ಲಿ ಸೊಪ್ಪನ್ನ ನಾನು ಹಾಕಿರೋಂತಹ ಸೊಪ್ಪನ್ನೇ ಹಾಕಬೇಕು ಅಂತೇನಿಲ್ಲ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕ್ಬೋದು, ಹಾಗೆ ಚುಕ್ಕೆ ಸೊಪ್ಪು ಹಾಕ್ಬೋದು, ಹಾಗೆ ಚಿಲ್ಕರವೆ ಸೊಪ್ಪು ಹಾಕ್ಬೋದು. ನಿಮಗೆ ಯಾವ ಮನೆಯಲ್ಲಿ ಯಾವ ಸೊಪ್ಪು ತಿನ್ನಲ್ಲ ನೋಡಿ ಆ ಸೊಪ್ಪನ್ನ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ. ನನಗೆ 3 ಸೊಪ್ಪು ಇತ್ತು, ಹಾಗಾಗಿ ಈ 3 ಸೊಪ್ಪನ್ನೇ ಹಾಕ್ಕೊಂಡು ಈ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಸೊಪ್ಪನ್ನ ಸಹ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸಹ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಆದ ನಂತರ ನಾವೇನು ಮಸಾಲಾನ ರುಬ್ಬಿಟ್ಟಿದ್ವಲ್ಲ ಆ ಮಸಾಲಾನ ಸೇರಿಸ್ಕೋಬೇಕಾಗತ್ತೆ. ನಿಮ್ಗೆ ಆವಾಗಲೇ ಹೇಳ್ದಂಗೆ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಏನೂ ಬೇಕಾಗಲ್ಲ. ಮೊದಲಿಗೆ ನಾವಿಲ್ಲಿ ರುಬ್ಬೋದಕ್ಕೆ ಎಲ್ಲ ಹಾಕಿರೋ ಕಾರಣಕ್ಕೆ ನಾವೇನು ರುಬ್ಬಿರೋಂತಹ ಮಸಾಲಾನ ಸೇರಿಸ್ಬಿಟ್ಟು ನೀರು ಹಾಕ್ಕೊಂಡ್ಬಿಟ್ಟು ಸಾಂಬಾರು ಮಾಡಿಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ರುಬ್ಬಿರೋಂತಹ ಮಸಾಲಾನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ರುಬ್ಬಿರೋಂತಹ ಮಸಾಲೆನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಇಲ್ಲಿ ಆಲ್ರೆಡಿ ಎಲ್ಲ ಮಸಾಲೆನ ಹುರಿದ್ಬಿಟ್ಟೆ ಪೇಸ್ಟ್ ಮಾಡಿರೋದ್ರಿಂದ ಜಾಸ್ತಿ ಹೊತ್ತೇನು ಇದನ್ನು ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡುವಂತಹ ಅಗತ್ಯತೆ ಇರಲ್ಲ. ಇದನ್ನ ಇವಾಗ ನೀಟಾಗಿ ಇನ್ನೊಂದ್ಸರಿ ಫ್ರೈ ಮಾಡಿಕೊಂಡು ಇದಕ್ಕೆ ನಿಮಗೆ ಸಾಂಬಾರು ಎಷ್ಟು ಬೇಕು ನೋಡಿ ಅಷ್ಟನ್ನು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಕುಕ್ಕರ್ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಅರ್ಧ ಕುಕ್ಕರ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾವು ಗಟ್ಟಿಯಾಗಿ ಮಾಡ್ಕೊಂಬಿಟ್ರೆ ಸಾಂಬಾರು ವಿಜಲ್ ಆದಮೇಲೆ ಮತ್ತಷ್ಟು ಗಟ್ಟಿಯಾಗಿಬಿಡುತ್ತೆ. ಆದಷ್ಟು ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ.
ಅಂದರೆ ನಾವಿಲ್ಲಿ ಕುಕ್ಕರ್ನ ಕೂಗ್ಸೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಇನ್ನು ನೋಡಿ ನಾನು ಈ ಹದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಇದನ್ನ ಬಿಡಬೇಕಾಗತ್ತೆ. ಒಂದು ಕುದಿ ಬಂದಮೇಲೆ ಇದನ್ನ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಂಡ್ರೆ ಸಾಕು. ನೀವೇನಾದರೂ ಗಟ್ಟಿ ಕಾಳು ಹಾಕಿದ್ರೆ ಅಂದರೆ ಬಟಾಣಿ ಅಥವಾ ಕಡಲೆಕಾಳು ಈ ಥರದ್ದು ಏನಾದರೂ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀರಿ ಅಂದರೆ ಒಂದು 3 ವಿಷಲ್ ತೊಗೊಳ್ಳಿ ಸಾಕಾಗುತ್ತೆ. ಉಪ್ಪೆಲ್ಲ ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಕುದಿ ಬರೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ಒಂದು ಕುದಿ ಬಂದ ನಂತರ ನೋಡಿ ಈ ಥರ ಕುದೀತಾ ಇರಬೇಕು ಸಾಂಬಾರು. ಈ ಥರ ಕುದಿ ಬಂದ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ನ ತೊಗೊತಾ ಇದ್ದೀನಿ. 2 ವಿಷಲ್ ಆದಮೇಲೆ ನಿಮಗೆ ಕುಕ್ಕರ್ನ ಮುಚ್ಚಳನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದ್ರದ್ದು ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ನಾನ್ ವೆಜ್ ಮಾಡಿದಾಗ ಯಾವ ಥರ ಪರಿಮಳ ಬರುತ್ತೆ ನೋಡಿ, ಹಾಗೆ ಮಟನ್ ಅಥವಾ ಚಿಕನ್ ಸಾಂಬಾರು ಮಾಡಿದಾಗ ಪರಿಮಳ ಬರುತ್ತಲ್ವ ಆ ಥರ ಬರ್ತಾಯಿತ್ತು. ತುಂಬ ಚೆನ್ನಾಗಿ ಯಾವಾಗ ಊಟ ಮಾಡ್ತೀವೋ ಅನ್ನೋಷ್ಟು ಪರಿಮಳ ಬರ್ತಾಯಿತ್ತು. ಹಾಗೆ ಹೊಟ್ಟೆ ಹಸು ಮಾತ್ರ ಜಾಸ್ತಿ ಆಗೋದಂತೂ ಗ್ಯಾರಂಟಿ ಈ ಸಾಂಬಾರು ಮಾಡಿದಾಗ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ನೀರನ್ನ ಎಷ್ಟು ಹಾಕಿದೆ ಅದು ಎಷ್ಟಾಗಿದೆ ಸಾಂಬಾರು ಅಂತ ಹೇಳ್ಬಿಟ್ಟು. ಹಾಗೆ ಗಟ್ಟಿಯಾಗಿ ಬಂದಿದೆ. ಈ ಥರನೇ ಆಗಬೇಕು ಸಾಂಬಾರು. ಹಾಗೆ ಇವತ್ತು ಮೊಳಕೆ ಕಟ್ಟಿರೋ ಕಾಳು ಸಾಂಬಾರು ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಮುದ್ದೆನೂ ಸಹ ಮಾಡಿದ್ದೆ. ಇವತ್ತು ಮೊಳಕೆ ಕಟ್ಟಿರೋ ಸಾಂಬಾರು ಜೊತೆಗೆ ಮುದ್ದೆನೂ ಸಹ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಯಾವಾಗಲೂ ಒಂದೇ ಥರ ಮೊಳಕೆ ಕಟ್ಟಿರೋ ಕಾಳು ಸಾಂಬಾರು ಮಾಡಿರ್ತೀರ, ಒಂದ್ಸರಿ ಈ ಥರ ಸೊಪ್ಪನ್ನ ಹಾಕಿಬಿಟ್ಟು ಕಾಳು ಸಾಂಬಾರನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಸಾಂಬಾರು ಮುದ್ದೆಗಷ್ಟೇ ಅಲ್ಲದೇ ಚಪಾತಿ ಹಾಗೆ ಪೂರಿ ಹಾಗೆ ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಮುದ್ದೆಗಂತ ನಾನು ಇವತ್ತು ಒಂದು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೆ ಅಷ್ಟೇ. ನೀವೇನಾದರೂ ಚಪಾತಿ ಹಾಗೆ ದೋಸೆಗೆ ಏನಾದರೂ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿ ಹಾಕಿ ಸಾಗು ಥರನೂ ಸಹ ಮಾಡಿಕೊಂಡು ತಿನ್ಬೋದು. ಇನ್ನು ನಾನಿಲ್ಲಿ ಒಂದು ಕಡೆ ಸಾಂಬಾರನ್ನ ಕೂಗಕ್ಕೆ ಇಟ್ಬಿಟ್ಟು ಮುದ್ದೆನೂ ಸಹ ಮಾಡ್ಕೊಂಡಿದ್ದೆ. ಆ ಕ್ಲಿಪ್ಪಿಂಗ್ನ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಅಂದರೆ ಈ ಥರ 1 ಬೈ 1 ಅಡುಗೆ ಮಾಡ್ಕೊಂಬಿಟ್ರೆ ಬೇಗ ಅಡುಗೆನೂ ಸಹ ಆಗಿಬಿಡುತ್ತೆ. ಇನ್ನು ಮಿಕ್ಕಿರುವಂತಹ ಕೆಲಸಗಳನ್ನೂ ಸಹ ಬೇಗ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಕಡೆ ವಿಜಲ್ ಕೂಗ್ತಾ ಇತ್ತಲ್ವ, ಆ ಟೈಮಲ್ಲಿ ಖಾಲಿ ಇರ್ತೀನಿ, ಆವಾಗ ಈ ಥರ ಎಲ್ಲ ಮಾಡ್ಕೊಂಬಿಟ್ರೆ ಬೇಗನೆ ಆಗುತ್ತೆ ಅಂತ ಇಲ್ಲಿ ಹಾಗೆ ವಿಡಿಯೋ ಬೇರೆ ತೋರಿಸ್ಬೇಕಾಗಿತ್ತು ಮುದ್ದೆನ. ಹಾಗಾಗಿ ಇಲ್ಲಿ ಮೊದಲಿಗೆ ಮುದ್ದೆನ ಸಹ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಮುದ್ದೆ ಮಾಡಿದೆ ಒಂದು ಸಲ ಡಿಫ್ರೆಂಟಾಗಿರುತ್ತೆ. ಇಲ್ಲೆಲ್ಲ ಬೆಂಗಳೂರು ಹಾಗೆ ಮಂಡ್ಯ ಸ್ಟೈಲೆಲ್ಲ ಮಾಡ್ತಾರೆ ನೋಡಿ. ನನಗೆ ಆ ಥರ ಬರೋದೇ ಇಲ್ಲ ಮುದ್ದೆ ಮಾಡೋದಕ್ಕೆ. ನಾನು ಯಾವ ಥರ ಕಲ್ತಿದ್ದೀನೋ ಅದೇ ಥರನೇ ಮಾಡ್ತೀನಿ. ಹಾಗೆ ನನ್ನ ಕೈಯಿಂದ ಮುದ್ದೆನ ಕಟ್ಟೋಕ್ಕೂ ಹೋಗೋದಿಲ್ಲ. ಈ ಥರ ಬೌಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು 2 ಬೌಲಿಂದ ಈ ಥರ ಶೇಕ್ ಮಾಡಿಬಿಟ್ರೆ ನೀಟಾಗಿ ಉಂಡೆ ಥರ ಬಂದುಬಿಡುತ್ತೆ. ಹಾಗೆ ನಾನು ಮಾಡೋವಂಥ ಮುದ್ದೆ ಎಲ್ಲೂ ಒಂದು ಸರಿನೂ ಸಹ ಗಂಟಾಗಿಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿ ನನಗೆ ಇದೇ ಥರ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಇದೇ ಥರನೇ ಮುದ್ದೆ ಮಾಡ್ಕೊತೀನಿ. ಇನ್ನು ನಾವು 4 ಜನ ಇರೋದಕ್ಕೆ 2 ದೊಡ್ಡ ಮುದ್ದೆ 2 ಚಿಕ್ಕ ಮುದ್ದೆ ಮಾಡ್ಕೊಂಡಿರ್ತೀನಿ. ಯಾಕಂದರೆ ನನ್ನ ಮಕ್ಕಳು ಅಷ್ಟಾಗಿ ಇಷ್ಟಪಡೋಲ್ಲ ಮುದ್ದೆನ. ಹಾಗಾಗಿ ನಮ್ಮ ಮನೇಲಿ ಹೇಗೆ ಅಂದರೆ ಮುದ್ದೆ ಮಾಡಿದ ದಿನ ಒಂದು ಸ್ವಲ್ಪ ಪಾತ್ರೆಗಳು ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದೇನೋ ಗೊತ್ತಿಲ್ಲ, ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ ನಾನು ಪಾತ್ರೆ ಜಾಸ್ತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಆದ್ರೂ ಒಂದು ಪಾತ್ರೆ ಆಗಿಬಿಟ್ಟಿರುತ್ತೆ. ಅಂದರೆ ಈ ರೊಟ್ಟಿ ಅದೆಲ್ಲ ಮಾಡಬೇಕಾದ್ರೆ ಒಂದೇ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸ್ಕೊಂಡು ಮಾಡ್ತೀನಲ್ವ, ಹಾಗಾಗಿ ಒಂದೇ ಒಂದು ಪಾತ್ರೆ ಆಗಿರುತ್ತೆ. ಈ ಥರ ಮುದ್ದೆ ಮಾಡೋದ್ರಿಂದ ನನಗೆ ಪಾತ್ರೆನೂ ಜಾಸ್ತಿ ಆಗುತ್ತೆ, ಹಾಗೆ ಕೆಲಸ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಅಂದ್ಕೊತೀನಿ. ನನಗೆ ಯಾವಾಗಲೂ ಮನೇಲಿ ರೊಟ್ಟಿ ಮಾಡಿ ಅಭ್ಯಾಸ ಇರೋದ್ರಿಂದ ನನಗೆ ಅದೇ ಕೆಲಸ ಈಸಿ ಅನ್ನಿಸ್ಬಿಟ್ಟಿರುತ್ತೆ ಒಂದೊಂದು ಟೈಮಲ್ಲಿ. ಇನ್ನೇನು ಮಾಡೋದು, ಹಿಟ್ಟು ಬೇರೆ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮುದ್ದೆ ಮಾಡ್ಕೊಂಡಿದ್ದೆ. ಮುದ್ದೆ ಮಾಡ್ಕೊಂಡ್ಮೇಲೆ ಪಾತ್ರೆಗಳಾಗದೆ ಇನ್ನು ಅದೆಲ್ಲ ಪಾತ್ರೆ ಎಲ್ಲ ಸಹ ನಾನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೋಬೇಕು. ಇನ್ನು ಮುದ್ದೆ ಎಲ್ಲ ಕಟ್ಟಾದಮೇಲೆ ಮುಸ್ರಾಗಿರುವಂತಹ ಪಾತ್ರೆಗಳನ್ನೆಲ್ಲ ಸಿಂಕಿಗೆ ಇಟ್ಬಿಟ್ಟು ಸಿಲ್ಲಿಂಗ್ನೂ ಸಹ ಕ್ಲೀನ್ ಮಾಡಿಕೊಂಡೆ. ಇನ್ನು ಅನ್ನಕ್ಕೂ ಸಹ ಇಲ್ಲಿ ಅಕ್ಕಿನ ತೊಳೆದು ನೆನೆಸಿಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಹೇಗೆ ಅಂದರೆ, ನೀವು ರೊಟ್ಟಿನೇ ಮಾಡಿ ಚಪಾತಿನೇ ಮಾಡಿ ಮುದ್ದೆನೇ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ರೈಸ್ ತಿನ್ನಲಿಲ್ಲ ಅಂದರೆ ಹೊಟ್ಟೆನೇ ತುಂಬ್ದಂಗೆ ಆಗೋಲ್ಲ. ಹಾಗಾಗಿ ನಮ್ಮ ಮನೇಲಿ ರೈಸ್ ಮಾಡ್ತಾನೆ ಇರ್ತೀನಿ. ಬೆಳಗ್ಗೆ ಮಾಡಿದರೆ ಅಥವಾ ಮಧ್ಯಾಹ್ನ ಮಾಡಲ್ಲ, ಮಧ್ಯಾಹ್ನ ಮಾಡಿದರೆ ನೈಟ್ ಮಾಡಲ್ಲ. ಒಟ್ಟಿನಲ್ಲಿ ದಿನಕ್ಕೆ 1 ಟೈಮ್ ಅಥವಾ 2 ಟೈಮು ರೈಸ್ ಮಾಡಲೇಬೇಕು. ಅದೇನೋ ಗೊತ್ತಿಲ್ಲ, ಮೊದಲಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಕೆಲವೊಬ್ಬರು ಮನೇಲಿ ರೊಟ್ಟಿ ಅಥವಾ ಚಪಾತಿ ಈ ಥರ ಮುದ್ದೆ ಏನಾದರೂ ತಿಂದರೆ ರೈಸ್ ತಿನ್ನಲ್ಲ ಅಂತ ಹೇಳ್ತಾರೆ. ನಮ್ಗೆ ಆ ಥರ ಆಗೋದೇ ಇಲ್ಲ. ಒಂದು ತುತ್ತಾದರೂ ನಾವು ರೈಸ್ ತಿನ್ನಬೇಕು. ರೈಸ್ ತಿಂದ್ರೇ ಊಟ ಕಂಪ್ಲೀಟ್ ಆಗಿರೋ ಥರ ಅನ್ನಿಸ್ಬಿಡುತ್ತೆ. ಇವಾಗ ಒಬ್ಬೊಬ್ಬರಿಗೆ ನೋಡಿ ಮಜ್ಜಿಗೆ ಕುಡಿದ್ರೆ ಊಟ ಕಂಪ್ಲೀಟು ಅಥವಾ ಅನ್ನ ಮೊಸರು ತಿಂದರೆ ಊಟ ಕಂಪ್ಲೀಟು ಅಂತಾರಲ್ವ, ಅದೇ ಥರ ನಮ್ಮ ಮನೇಲಿ ರೈಸ್ ತಿಂದ್ರೇ ಊಟ ಕಂಪ್ಲೀಟ್ ಆಗಿರೋ ಥರ ಅನಿಸುತ್ತೆ. ಹಾಗಾಗಿ ಇಲ್ಲಿ ಅಕ್ಕಿಗೂ ಸಹ ತೊಳೆದು ಅನ್ನಕ್ಕೆ ನೆನೆಸಿಕ್ಕೊತಾ ಇದ್ದೆ. ಇನ್ನು ಅದಾದ ನಂತರ ಸೊಪ್ಪು ತೊಗೊಂಬಂದಿದ್ದೆ ಅಂತ ಹೇಳ್ದೆ ಅಲ್ವಾ, ಸೊಪ್ಪನ್ನ ಸಹ ಇಲ್ಲಿ ಬಿಡಿಸ್ತಾ ಕೂತಿದ್ದೀನಿ. ಈ ಸೊಪ್ಪು ಬಿಡಿಸೋದು ಒಂದು ದೊಡ್ಡ ಕೆಲಸನೇ. 1 ಅವರ್ ಆಗಿಬಿಡುತ್ತೆ ಈ ಸೊಪ್ಪನ್ನ ಬಿಡಿಸೋದಕ್ಕೆ. ಹಾಗಾಗಿ ಇವಾಗಲೇ ಸೊಪ್ಪನ್ನ ಬಿಡಿಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ನನಗೆ ಈಸಿ ಆಗುತ್ತೆ ಅಂತೇಳಿ ಸೊಪ್ಪನ್ನ ಬಿಡಿಸಿಟ್ಕೊತಾ ಇದ್ದೆ. ಹಾಗೆ ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮಾಡುವಂತಹ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.